ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಟೆರರ್ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಏನು ಅಂದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಸುದೀಪು, ದೀಪು, ದರ್ಶನ್, ಅಪ್ಪು ಇವರೆಲ್ಲರೂ ಸಮಕಾಲೀನರು ನಮ್ಮ ಆದಿತ್ಯಗೆ. ಆ ಸಮಯಕ್ಕೆ ಫಸ್ಟ್ ಎಲ್ಲ ಹೀರೋಗಳು ದರ್ಶನ್ ಫಸ್ಟ್ ಪಿಕ್ಚರ್ ಬಂದಾಗ ರಾಮಮೂರ್ತಿ ನಿರ್ಮಾಪಕರ ಜೊತೆ ಫೋನ್ ಮಾಡಿ ಗುರುಳೇನಿ ಬಂದು ಆಶೀರ್ವಾದ ಮಾಡಿ ಫಸ್ಟ್ ಕರೆದಿದ್ದು. ಆ ಸಮಯಕ್ಕೆ ದರ್ಶನ್ ಕರೆದಾಗ ಫಸ್ಟ್ ಪಿಕ್ಚರ್ಗೆ ಆ ಟೈಮ್ ನಾನೇ ಬಂದೆ. ದೀಪು ಸ್ಪರ್ಶ ಬಂದಾಗ ಸುನಿಲ್ ಕುಮಾರ್ ದೇಸಾಯಿ ದೀಪು ಬಂದು ಕರೆದಾಗ ಆ ಪಿಕ್ಚರ್ಗೆ ಫಸ್ಟ್ ಬರೆದಾಗ ಆ ಸಮಯಕ್ಕೆ ಹೀರೋನು ಪೂಜೆ ಮಾಡಿ ಇಬ್ಬರಿಗೂ ಒಳ್ಳೆ ಆಶೀರ್ವಾದ ಆಗಿ ಅವತ್ತು ಫಸ್ಟ್ ಪಿಕ್ಚರ್ ಕರೆದು. ತದನಂತರ ಅಪ್ಪು ಪಿಕ್ಚರ್ಗೆ ಪಾರ್ವತಮ್ಮ ಅವರು ಬರಬೇಕು ಶರ್ಮಾ ನೀನು ಅಂತ ಹೇಳಿ ನನ್ ಕರೆದಿರ್ತಕ್ಕಂಥದ್ದು. ಅದು ಮೊಟ್ಟ ಮೊದಲ ಪಿಕ್ಚರ್ಗೆ ಅಲ್ಲೂ ಪೂಜೆ ಮಾಡಿದಾಗ ಆ ಪಿಕ್ಚರ್ಗೆ ಫಸ್ಟ್ ಲಾಂಚ್ ಮಾಡೋ ಸಮಯಕ್ಕೆ ಕರೆದ್ರು. ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವ್ರ ಮಗ ಆದಿತ್ಯ ಕರೆದು ದಯವಿಟ್ಟು ಬರ್ಬೇಕು ಗುರುಗಳೇ ಅಂತ ಹೇಳಿ ಅಪ್ಪ ಅವರು ಆಶೀರ್ವಾದ. ಇವತ್ತು ಒಂದು ಒಳ್ಳೆ ಮತ್ತೊಂದು ಸಲ ಕಾಲಿಡ್ತಾ ಇದೆ. ನೀವೆಲ್ಲ ಅನ್ಕೊಂಡ ಹಾಗೆ ಟೆರರ್ ಪಿಕ್ಚರ್ ಮೊದಲನೇ ಪಿಕ್ಚರ್ ಅಲ್ಲ ಆದಿತ್ಯಂದು, ಮೊದಲೇ ಕಾಲಿಟ್ಟಿದ್ದಾರೆ. ಆದ್ರೆ ಕನ್ನಡ ಚಿತ್ರರಂಗ ಬಹಳ ಜನ ಹೊಟ್ಟೆ ಕಿಚ್ಚು ಜನ ಜಾಸ್ತಿ ನಮ್ಮಲ್ಲಿ. ಎಷ್ಟೋ ಜನ ಪ್ರಕಾಶ್ ರಾಯ್ ಅಂತವ್ರು, ರಜನಿಕಾಂತ್ ಅಂತವ್ರು ಹಳೇಬ್ರನ್ನೆಲ್ಲ ಏನ್ ಮಾಡ್ತಾರೆ, ಸುಂದರರಾಜ್ ಅವ್ರು ಹೇಳ್ದಂಗೆ ತಮಿಳ್ ಪಿಕ್ಚರ್ಗೆ ಯಾಕೆ ಹೊಟ್ಟೋಗ್ತಾರೆ ಅಂದ್ರೆ ಕನ್ನಡದಲ್ಲಿ ಗೌರವ ಕೊಡಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನ್ ಚೆನ್ನಾಗಿರಲ್ವಾ, ಲಕ್ಷಣವಾಗಿರಲ್ವಾ, ಆಕ್ಟ್ ಮಾಡಲ್ವಾ, ನಂಗೆ ಅರ್ಥ ಆಗಲ್ಲ. ಆಗ್ಲೇ ಇನ್ನೊಂದು ಸುಂದರರಾಜ್ ಅವ್ರು ಹೇಳೋದು, ಹಳೆಯ ಪಿಕ್ಚರ್ಗಳಲ್ಲಿ ಕನ್ನಡ ಪಿಕ್ಚರ್ಗಳನ್ನ ರೀಮೇಕ್ಗೋಸ್ಕರ ಬೇರೆ ಭಾಷೆಗಳನ್ನ ತಗೊಳ್ತಿದ್ರು. ಅಂಥದ್ರಲ್ಲಿ ಇವತ್ತು ಕನ್ನಡ ಪಿಕ್ಚರ್ನ ತಗೊಂಡು ಗೌರವ ಘನತೆ ಎಲ್ಲರೂ ಏನಾಗಿದೆ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ಬೆರಕೆ ಸಂಸಾರ ಇರ್ತಕ್ಕಂಥವ್ರೆಲ್ಲ ಮಿನಿ ವರ್ಲ್ಡ್ ಆಗೋಗಿದೆ. ಎಲ್ಲರೂ ಬಂದು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಬೇರೆ ಇದೀವ, ಬೇರೆಯವರ ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ಅಂಥ ದೊಡ್ಡ ಸಂಸ್ಥೆ 100 ವರ್ಷ ಆಗ್ತಾ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಅಂತ ರಾಜೇಂದ್ರ ಸಿಂಗ್ ಬಾಬು ಅವರ ವಂಶಸ್ಥರು, ಅವರ ತಾಯಿಯವರು, ಅವರ ಸಹೋದರಿ ಕೂಡ ನಿರ್ದೇಶಕರಾಗಿ ಎಷ್ಟೋ ಜನ ಇವತ್ತಿನ ದಿವಸ ಆ ಊಟ ಉಪಚಾರಗಳನ್ನು ಹಾಕಿ ಅವರ ಒಂದು ಸಂಸ್ಥೆಯಲ್ಲಿ ಪುಟಾಣಿ ಏಜೆಂಟ್ 1, 2, 3 ಇಂದ ಹಿಡಿದು ಅವರಲ್ಲಿ ಬಾಲ್ಯ ನಟನಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ನನಗೆ ಕರೆದು ಬಾ ಅಂತ ಹೇಳಿದಾಗ ಇಂಥ ಒಂದು ಸಂಸ್ಥೆ 100 ವರ್ಷ ಆಗ್ತಾ ಬರ್ತಾ ಇದೆ. ಅವ್ರ ಮಗನ್ನ ಇವತ್ತು ಯಾರೋ ಒಂದು ನಿರ್ಮಾಪಕರು ಧೈರ್ಯ ಮಾಡಿದಾರಲ್ಲ, ಆ ಸಿಲ್ಕ್ ಮಂಜುಗೆ ಶಬಾಷ್ ಅಂತ ಹೇಳಬೇಕು. ಅವರಿಗೆ ದೀರ್ಘಾಯುಷ್ ಕೊಡ್ಲಿ. ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು ಅಥವಾ ಅವ್ನು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರಕ್ ಸಾಧ್ಯ ಇಲ್ಲ, ಯಾಕೆ ಮಾಡ್ಬೇಕು ಅಂತ. ಬೇರೆಯವ್ರು ಕರ್ಕೊಂಡು ಮಾಡ್ತೀರಾ, ಅವ್ರನ್ನೆಲ್ಲ ಮೇಲ್ ಬರೆಸ್ತೀರ, ಅವ್ರು ಆಗಲ್ವಾ? ರಮ್ಯಾ ಕೃಷ್ಣನು ಐರನ್ ರೆಗ್ ಅಂದ್ರು. ಆ ಸಮಯದಲ್ಲಿ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ ಕರೆದು ಅವ್ರು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು. ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆತ್ತಿರಕ್ಕಾಗಲ್ಲ. ಸುಂದರರಾಜ್ ಒಂದು ಮಾತು ಹೇಳಿದ್ರು, ಇವತ್ತು ಈ ಸಮಯ ಅವ್ರಿಗೆ ಮನ್ಸಿಗನ್ಸ್ದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ್ ಮೇಲೆ ಆಣೆ, ಇನ್ನು ಮೇಲೆ ಹಿಟ್ ಸೀಟರ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನು ಅವನು ಗೆಲ್ಲಿಸ್ಲಿ ಅಂತ ಮುಖಾಂತರ ತುಂಬ ಹೃದಯದಿಂದ ಆಶಿಸ್ತೀನಿ. ಈ ಟೆರರ್ ಪಿಕ್ಚರ್ ಅಲ್ಲಿ ಕನ್ನಡದ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳು ನೀವೇನ್ ಕೇಳಿ ಎಲ್ಲ ಒಂದೊಂದ್ಸರಿ ಅನ್ಸುತ್ತೆ, ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದ್ದಾರೆ. ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ್ಬ ಅಂತಿದೆ, ಒಂದಾದ್ರೂ ಲಿರಿಕ್ಸ್ ಕೇಳುತ್ತಾ ಶಿವಶಂಕರ್ ಇಂಥ ಹಾಡು ಇವತ್ತಿಗೂ ನೆನೆಸ್ಕೊಂತೀವಿ. ಆ ಬಂಧನ ಅವ್ರು ಮಾಡಿರೋ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ತೀವಿ. ಆದ್ರೆ ಇವತ್ತು ಆ ಟ್ಯೂನ್ ಇಂಪಾರ್ಟೆಂಟ್. ಅದಕ್ಕೆ ನಾಗೇಂದ್ರ ಪ್ರಸಾದ್ ಒಂದು ಕೇಳೋಣ ಅನ್ಕೊಂಡೆ, ಟ್ಯೂನ್ ನೋಡ್ಬಿಟ್ಟು ಮ್ಯೂಸಿಕ್ ಹೊಡೆದ್ರ, ಮ್ಯೂಸಿಕ್ ನೋಡ್ಕೊಂಡು ಟ್ಯೂನ್ ನೀವು ಬರದ್ರ ಅಥವಾ ಲಿರಿಕ್ಸ್ ಆಮೇಲೆ ಬರಲ್ಲ ಅಂತ. 3 ಹಾಡುಗಳು ನಾನು ಕೇಳಿದೆ, 4 ನಾನು ಏನೊಂದು ಕೇಳಿಲ್ಲ. ಆದ್ರೆ ಬಹಳ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು, ಬಹಳ ಚೆನ್ನಾಗಿ ರಿದಮಿಕ್ ಆಗಿತ್ತು. ಇಂಪಾರ್ಟೆಂಟ್ ರಿದಮ್ ಇಂಪಾರ್ಟೆಂಟ್. ಆ ಕಾಲದಲ್ಲಿ ರಂಬೆ, ಊರ್ವಶಿ, ಮೇನಕೆ ಅಂತ ಪಾಪ ಹಿಂದಿಯಿಂದ ಕರ್ಸಿ ಅವಳ ಪಾಪ ಇವತ್ತೊಂದು ಕಾರ್ಯಕ್ರಮಕ್ಕೆ ಮಾಡಿಸಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ಒಂದು ವ್ಯಾಂಪ್ ಕ್ಯಾರೆಕ್ಟರ್ ಅಂದ್ರೆ ಹೆಲನ್ ಕರೆಯೋರು, ಜಯಮಾಲಿನಿ ಕರೆಯೋರು ಸಪರೇಟ್ ಆಗಿರ್ಬೇಕು. ಈ ಕಾಲದಲ್ಲಿ ಹೀರೋಯಿನ್ ನೀನೇ ಬಂದು ಡ್ಯಾಶ್ ಮಾಡೋಣ ಖರ್ಚು ಉಳಿಯುತ್ತೆ ಅಂತ ಕರೆಯೋದಲ್ಲ. ಯಾವತ್ತು ಹಂಗೆ ಸಪರೇಟ್ ಆಗಿ ಕರೀತಿರೋ ಆ ಪಿಕ್ಚರ್ ಶಾಶ್ವತ ಹಿಟ್ ಆಗೋ ಗ್ಯಾರಂಟಿ, ಶತಸಿದ್ಧ. ಬರೆದಿಟ್ಕೊಳ್ಳಿ, ಅವರವರ ಪಾತ್ರ ಅವರವರೇ ಮಾಡ್ಬೇಕು. ಆವಾಗ ಏನಾಗತ್ತೆ, ರಾಹು ಶುಕ್ರ 2 ಇದ್ದರೆ ಈ ತರ ವ್ಯಾಂಪ್ ಕ್ಯಾರೆಕ್ಟರ್, ಒಂದು ಡ್ಯಾನ್ಸ್ ಇದ್ರೆ ಶುಭ. ಒಂದು ಟೈಟಲ್ ಕ್ಯಾರೆಕ್ಟರ್, ಆ ಟೈಟಲ್ ಟೆರರ್ ಅಂದಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅದಾದ್ಮೇಲೆ ಒಂದು ಸ್ಲೋ ಪ್ಯಾಥೋನಲ್ಲಿ ಎಲ್ಲ ಹಳೆಯ ಆರ್ಟಿಸ್ಟ್ಗಳನ್ನ ಕರೆದ್ರು, ಕೀರ್ತಿರಾಜನ್ನು ಕರೆದಿದ್ರು, ಬಹಳ ಸಂತೋಷ ಪಟ್ಟೆ. ಅಲ್ಲಿ ಹಳೆಬರನ್ನೆಲ್ಲ ಕರೆದು ನೀವು ಕನ್ನಡದಲ್ಲಿ ಗೌರವಿಸ್ತಕ್ಕಂಥದ್ದು. ಯಾರಾದ್ರೂ ಬಂದ್ರೆ ಮೊದಲು ರಾಜೇಂದ್ರ ಸಿಂಗ್ ಬಾಬು ಬಂದ್ರೆ ನೀವೆಲ್ಲ ಹಿಂಗೆ ಕೂತ್ಕೋಬೇಕಾಗಿರ್ಲಿಲ್ಲ, ಎದ್ದು ನಿಂತ್ಕೋಬೇಕಾಗಿತ್ತು. ಎಲ್ಲ ವಿಷ್ಣುವರ್ಧನ್ ಎಲ್ಲರೂ ನಿಂತ್ಕೊಳ್ಳೋರು. ಡೈರೆಕ್ಟರ್, ನಿರ್ದೇಶಕರ ಗೌರವ ಕೊಡ್ತಿದ್ರು. ನಿರ್ಮಾಪಕರು ಬರ್ತಾ ಇದ್ರೆ ಹೀರೋ ಹೀರೋಯಿನ್ ಅಂದ್ರೆ ಹೀರೋಯಿನ್ ಕೂತ್ಕೊಂಡಿದ್ರೆ ನಿರ್ಮಾಪಕ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡಿದ್ರು, ಅವ್ರನ್ನ ಕಾಪಾಡ್ತಾ ಇದ್ರು. ಈ ಕಾಲದಲ್ಲಿ ಹಂಗಲ್ಲ, ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ.
ಸಿಲ್ಕ್ ಮಂಜುನ ಇವತ್ತಿನ ದಿವಸ ಧೈರ್ಯ ಮಾಡಿ ಒಂದು ಒಳ್ಳೆ ಕಥೆನ ಒಪ್ಸಿರ್ತಕ್ಕಂಥದ್ದು ಯಾರು ಅಂದ್ರೆ ರಾಜನ್ ಶಿವರಾಮ್. ಆ ರಾಜನ್ ಶಿವರಾಮು ಅವ್ರ ಮನ್ಸಲ್ಲಿ ದೂರಿ ಒಳ್ಳೆ ಕಥೆಯನ್ನ ಯಾರು ಮಾಡೋಣ ಅಂದಾಗ ಅವನು ಆರಿಸ್ಕೊಂಡಿದ್ದಾನಲ್ಲ, ನಿಜವಾಗ್ಲೂ ಮೊಟ್ಟ ಮೊದಲ ಚಿತ್ರ ಆಗಿದ್ರು ತುಂಬಾ ಚೆನ್ನಾಗಿದೆ. ಅವನಿಗೆ ಪ್ರೋತ್ಸಾಹ ಕೊಟ್ಟು ಇನ್ಮೇಲೆ ಕನ್ನಡ ನಿರ್ದೇಶಕರಲ್ಲಿ ಅವನಿಗೂ ಒಂದು ಒಳ್ಳೆ ಸ್ಥಾನ ಕೊಟ್ಟು ಒಳ್ಳೆ ಒಳ್ಳೆ ಪಿಕ್ಚರ್ಗಳು ನಿರ್ದೇಶನ ಮಾಡಿ, ನಾನು ನೋಡಿ ಅಲ್ಲಿರ್ತಕ್ಕಂಥ ಮೇಕಿಂಗು, ಅಲ್ಲಿರ್ತಕ್ಕಂಥ ಟ್ಯೂನ್ನಲ್ಲಿ ಆ ಮ್ಯೂಸಿಕ್ಕು, ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟು. ನೀವು ಫಿಲ್ಮ್ನ ಇಳಿಯರಾಜ ಎಂತ ಸತ್ತೋಗಿದ್ದ ಪಿಕ್ಚರ್ನು ಕೂಡ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಗೆಲ್ಸಿಡೋದಂತು. ಅದು ರಜನಿಕಾಂತ್ ಅವಾಗವಾಗ ಇಳಿಯರಾಜ ಹೇಳ್ತಾರೆ, ಈ ಪಿಕ್ಚರ್ ಅಲ್ಲಿ 3 ಹಾಡು ಹಿಟ್ ಆಗಿದೆ ಅಂದ್ರೆ ಒಂದು ಪಿಕ್ಚರ್ ಅಲ್ಲಿ 1 ಹಾಡಾಗಿ ಹಿಟ್ ಆಗೋದೇ ಕಷ್ಟ, ಅಂಥದ್ರಲ್ಲಿ 3 ಹಿಟ್ ಆಗಿದೆ. ಯಾವತ್ತು ತಿಳ್ಕೊಳ್ಳಿ, ಹಿಟ್ ಮಾಡ್ಬೇಕಂದ್ರೆ ಪಿಕ್ಚರ್ ಪೂರ್ತಿ ಹಿಟ್ ಸಾಂಗ್ಸ್ ಇರ್ಬೇಕೆ ಹೊರತು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೇಳೋದಲ್ಲ. ಒಳಗಡೆ ಹೋದ ತಕ್ಷಣ ಹೊರಗಡೆ ಬಂದ ತಕ್ಷಣ ಯಾವ ಹಾಡಪ್ಪ ಏನೋ ಅರ್ಥ ಆಗಲ್ಲ ಅಂತ. ನೀವು ಅದೇ ಬೊಂಬೆ ಹಾಡು ಅಂತ ಇವತ್ತು ಹಾಕಿದ್ರು, ನೀವು ಏನ್ ಗುರುಗಳೇ ಬೊಂಬೆ ಹಾಡು ನೀವು ಮಾತಾಡ್ತಿದ್ದ ಟ್ಯೂನ್ ಚೆನ್ನಾಗಿದೆ, ಆ ಟ್ಯೂನ್ ಸ್ವಲ್ಪ ತೆಲುಗು ತಮಿಳು ಎಲ್ಲ ಮಿಕ್ಸ್ ಆಗಿದೆ. ಇದು 5 ಭಾಷೆಗಳಿಗೆ ಹೋಗಿ ಪ್ಯಾನ್ ಇಂಡಿಯಾ ಚಿತ್ರ ಆದಂಗೆ ಅವನ್ನ ಒಳ್ಳೆ ಮಲಯಾಳದವರು, ಒಳ್ಳೆ ಹಿಂದಿಯವರು, ಒಳ್ಳೆ ವಿಶೇಷವಾಗಿರೋ ತೆಲುಗುನವ್ರನ್ನ ಅವನ್ನ ಆರಿಸ್ಕೊಂಡು ಈ ಪಿಕ್ಚರ್ ಇಂದ ಬಹಳ ಚೆನ್ನಾಗಿ ಆಶೀರ್ವಾದ ಪೂರ್ವಕವಾಗಿ ಯಶೋಕೀರ್ತಿ ಪದವಿ ಅವನಿಗೆ ಸಿಗ್ಲಿ ಅಂತ ನಾನು ತುಂಬ ಹೃದಯದಿಂದ ಆಚರಿಸ್ತೀನಿ.